ನಮಸ್ಕಾರಗಳೇ. ಹರೇ ಶ್ರೀನಿವಾಸ ನಮಸ್ಕಾರಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳಿಗೆ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ಗ್ರಹಜಮಹಮಮೇಜಂ ಧ್ಯೇಯಮಾಮ್ನಾಜಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಂಜನಾಸೂನು ಸಾನ್ನಿಧ್ಯಾದ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಜಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತಕಲ್ಮಷ ಅಪನೋದನ ಪಟುತರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ದಶಮಾಧ್ಯಾಯೇ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇದುವರೆಗೆ ಭಗವಂತನನ್ನ ಯಾವ ರೀತಿ ಮನುಷ್ಯ ಚಿಂತಿಸ್ಬೇಕು, ಯಾವಾಗ ಪರಮಾತ್ಮ ಅನುಗ್ರಹಿಸ್ತಾನೆ, ಆ ವಿಷಯ ಹಿಂದಕ್ಕೆ ಬಂತು. ಈಗ ಹಿಂದೆ ಒಂದು ಶ್ಲೋಕದಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ರು ಬ್ರಹ್ಮದೇವರು. ಏನ್ ಪ್ರಾರ್ಥನೆ ಮಾಡಿದ್ರು? ಯಾವಾಗ್ಲೂ ನಿನ್ನ ಯಾವ ಯಾವ ಪರಾಕ್ರಮ ಇದೆ ಅದರೆಲ್ಲ ನನ್ನ ಮನಸ್ಸು ಆಸಕ್ತವಾಗಿರ್ಲಿ ಅಂತ. ಅಂದ್ರೆ ದೇವರು ಏನೇನು ಪರಾಕ್ರಮವನ್ನು ತೋರಿಸಿದ್ದಾನೆ ಜಗತ್ತಿನಲ್ಲಿ, ಕೃಷ್ಣನಾಗಿ ರಾಮನಾಗಿ, ಅದೆಲ್ಲ ಮತ್ತೆ ನೆನಪಿಸ್ಕೊಳ್ತಾ ಇರ್ಬೇಕು. ಅದು ಏನು ಪ್ರತಿಯೊಂದು ಅವತಾರದಲ್ಲಿ ಮೂಲ ರೂಪದಲ್ಲಿ ಇದ್ದಾಗ್ಲೂ ಏನೋ ಒಂದು ತೋರಿಸಿದ್ದಾನೆ, ಬ್ರಹ್ಮದೇವರಿಗೆ ಗೊತ್ತು. ಅಂತೂ ಭಗವಂತನ ಪ್ರತಿಯೊಂದು ವಿಷಯ ಪರಾಕ್ರಮದಲ್ಲಿ ವಿಶೇಷವಾಗಿ ಅದನ್ನೆಲ್ಲ ತಿಳ್ಕೊಳ್ಬೇಕು ಅಂತ ಬ್ರಹ್ಮದೇವರು ತಾವು ಹಿಂದೆ ನನ್ನ ಮನಸ್ಸು ಯಾವಾಗ್ಲೂ ಅದ್ರಲ್ಲಿ ಮುಳುಗಿರ್ಲಿ ಅಂತ ಕೇಳ್ಕೊಂಡಿದ್ರು. ಈಗ ಭಗವಂತ ಅದನ್ನ ಅನುಗ್ರಹ ಮಾಡ್ತಾನೆ, ಆಯ್ತು ಅಂತ. ಅದನ್ನ ಹೇಳುವಂಥ ಶ್ಲೋಕ 34ನೇದು. ನಾನಾ ಕರ್ಮ ವಿಪಾಕೇನ ಪ್ರಜಾ ಬಹ್ವೀಃ ಸಿಸೃಕ್ಷತಃ ನಾತ್ಮಾವಸೀದತಿ ಅಸ್ಮಿನ್ ದೇವರ್ಷೀಯಾನ್ ಮದನುಗ್ರಹಃ. ಬ್ರಹ್ಮದೇವರಿಗೆ ಹೇಳ್ತಾ ಇರೋದಿಷ್ಟು, ಮದನುಗ್ರಹ, ನನ್ನ ಅನುಗ್ರಹ ನಿನಗಾಗತ್ತೆ ಅಂತ ಭಗವಂತ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಅಂದ್ರೆ ಯಾವ ರೀತಿ ಅನುಗ್ರಹ? ತೇ ಆತ್ಮ ನಾವಸೀದತಿ, ನಿನ್ನ ಆತ್ಮ ಎಂದಿಗೂ ನಾಶ ಹೊಂದಲ್ಲ, ನಾನು ಅದಕ್ಕೆ ಜವಾಬ್ದಾರಿ ಅಂತ ದೇವ್ರು ಹೇಳ್ತಾನೆ. ಜೀವನಾಶ ಆಗಲ್ಲ ಅನ್ನೋದು ನಿಜಾನೇ, ಅದಲ್ಲೇನಿದೆ? ಏನೋ ದೊಡ್ಡ ವರ ಕೊಡೋತಾರ, ಹೌದು ನಿನ್ನ ಜೀವನಾಶ ಆಗಲ್ಲ, ನಾನು ಅದಕ್ಕೆ ಭರವಸೆ ಕೊಡ್ತೀನಿ ಅಂತ ಹೇಳೋತಾರ. ಹೊಸ ನಾಶ ಆಗೋದಿಲ್ಲ, ಜೀವನಿತ್ಯ. ಮತ್ತ ಅದಲ್ಲೇ ನಾಶ ಆಗೋದಿಲ್ಲ, ಆ ತರ ನಾನು ವರ ಕೊಡ್ತೀನಿ, ನನ್ನ ಅನುಗ್ರಹ ಅದು ಅಂತ ಏನ್ ಹೇಳೋದು? ಆಗ್ಲೇ ನಮಗ್ ಸಿಕ್ಕಿದೆ ಅಂದ್ಮೇಲೆ ಅದನ್ನೇ ಕೊಡ್ತೀನಿ ಅಂದ್ರೆ ಅರ್ಥ ಇಲ್ಲ, ನಾವು ಹೊಸ್ತನ್ ಕೊಡ್ಬೇಕಲ್ಲ ಅಂತ. ಅದಕ್ಕೆ ಆತ್ಮ ಅನ್ನೋ ಶಬ್ದಕ್ಕೆ ನಮಗ ಅರ್ಥ ಆಗಿಲ್ಲ, ಆತ್ಮ ಶಬ್ದಕ್ಕೆ ತುಂಬಾ ಅರ್ಥ ಇದೆ. ಅದಕ್ಕೆ ಹಿಂದೆ ಒಂದು ಪ್ರಮಾಣ ಕೊಟ್ಟಿದ್ರು. ಆತ್ಮ ಅನ್ನೋದಕ್ಕೆ
ದೇವರಿಂದ ಹಿಡಿದು ಬ್ರಹ್ಮದೇವರು, ಜೀವರು, ದೇಹ, ದೇಹ ಮತ್ತೆ ಈ ತರ. ಮ್ಯೂಟ್ ಮಾಡ್ಕೊಳ್ಳಿ, ಯಾರು ಗೊತ್ತಾಗ್ತಾ ಇಲ್ಲ. ಅಂತೂ ಆತ್ಮ ಶಬ್ದಕ್ಕೆ ಅನೇಕ ಅರ್ಥಗಳನ್ನು ಹೇಳ್ತಾ ಬಂದ್ರು. ಅಲ್ಲಿ ದೇಹದ ಮಧ್ಯಭಾಗ, ಮನಸ್ಸು, ಬುದ್ಧಿ, ಹೀಗೆ ಎಲ್ಲ ಅರ್ಥಗಳಿದೆ ಆತ್ಮ ಶಬ್ದಕ್ಕೆ. ನಮ್ಗೆ ಸಾಮಾನ್ಯ ಆತ್ಮ ಅಂದ್ರೆ ದೇವರು ಅಥವಾ ಜೀವ, ಇಷ್ಟೇ. ಇದು ಬಿಟ್ಟು ಮುಂದಕ್ಕೆ ಹೋಗ್ತಾ ಇರಲ್ಲ. ಆದ್ರೆ ಎಲ್ಲ ಅರ್ಥಗಳಿದೆ ಆತ್ಮ ಶಬ್ದಕ್ಕೆ. ಹಾಗಾದ್ರೆ ಇಲ್ಲಿ ಏನ್ ಅರ್ಥ ಹೇಳ್ತಾ ಇದಾರೆ ಅಂದ್ರೆ, ಆತ್ಮ ಅನ್ನೋ ಶಬ್ದಕ್ಕೆ ಇಲ್ಲಿ ಮನಸ್ಸು ಅಥವಾ ಬುದ್ಧಿ ಅಂತ ಅರ್ಥ. ಅಂದ್ರೆ ನಿನ್ನ ಬುದ್ಧಿ ನಾಶ ಆಗ್ಬಾರ್ದು, ನಿನ್ನ ಬುದ್ಧಿ ಹಾಗೆ ಉಳ್ಕೊಳ್ಬೇಕು. ಅಂದ್ರೆ ನನ್ನಲ್ಲಿ ಯಾವಾಗ್ಲೂ ನಿನ್ನ ಬುದ್ಧಿ ಇರತ್ತಲ್ಲ, ಅದ್ ಹಾಗೆ ಉಳಿಲಿಕ್ಕೆ ಏನ್ ಬೇಕೋ ಅಂತ ಅನುಗ್ರಹ ಮಾಡ್ತೇನೆ. ನೀನ್ ಇರ್ತೀಯ ಗೊತ್ತು, ನಾವೆಲ್ಲ ಇರ್ತೀವಿ ಜೀವರಾಗಿ, ಹಾಗೆ ಇರ್ತೀವಿ ನಿತ್ಯ. ಆದ್ರೆ ನಮ್ ಬುದ್ಧಿ ಸರಿ ಇರ್ಬೇಕಲ್ಲ. ಹಾಗಾದ್ರೆ ಬುದ್ಧಿ ಸರಿಯಾಗಿ ದೇವರಲ್ಲೇ ನಿಲ್ಬೇಕಲ್ಲ. ಅದಕ್ಕೆ ದೇವರೇ ಹೇಳ್ತಾನೆ, ಬ್ರಹ್ಮದೇವ ನಿನ್ನ ಬುದ್ಧಿ ಯಾವಾಗ್ಲೂ ನನ್ನಲ್ಲಿ ಇರೋ ತರ ನಾನು ಅನುಗ್ರಹ ಮಾಡ್ತೀನಿ. ನೀನ್ ಕೇಳಿದ್ಯಾ, ಅದನ್ನ ಮಾಡ್ತೀನಿ ಅಂತ. ಯಾಕೆ, ನೀನೇನ್ ಮಾಡ್ಲಿಕ್ಕೆ ಹೊರಟಿದ್ಯಾ? ವರ್ಷೀಯಾನ್ ಅಂದ್ರೆ ಅನೇಕ ಪ್ರಜೆಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ತಾ ಇದೆಯಾ. ಅದು ಏನು, ಬಹು ಸಂವತ್ಸರ ಕಾಲ ಸಂಪನ್ನ ಮದನುಗ್ರಹ. ಅಂದ್ರೆ ಇವತ್ತಲ್ಲ, ನಾಳೆ ಅಲ್ಲ, ಅನೇಕ ವರ್ಷಗಳ ಕಾಲ ನನ್ನ ಅನುಗ್ರಹ ಯಾವಾಗಲೂ ನಿನ್ನ ಮೇಲೆ ಇರುತ್ತೆ. ಅಥವಾ ಶ್ರೇಷ್ಠವಾದ ಅನುಗ್ರಹ. ವರ್ಷೀಯಾನ್ ಅನ್ನೋದಕ್ಕೆ ಇನ್ನೊಂದು ಅರ್ಥ ಜ್ಯಾಯಾನ್, ಶ್ರೇಷ್ಠ. ಅಥವಾ ತುಂಬಾ ವರ್ಷಗಳ ಕಾಲ, ವರ್ಷೀಯಾನ್ ಅಂತ ಬಳಸ್ತಾರೆ. ಅನೇಕ ವರ್ಷಗಳ ಕಾಲದ ಅನುಗ್ರಹ ಹೀಗೆ ನಿನ್ನ ಮೇಲೆ ಇರುತ್ತೆ. ಅಥವಾ ಆ ಅನುಗ್ರಹ ಎಷ್ಟು ಚೆನ್ನಾಗಿ ಮಾಡ್ತೀನಿ ಅಂದ್ರೆ ಅಷ್ಟು ಚೆನ್ನಾಗಿ ಮಾಡ್ತೀನಿ. ಎಂದಿಗೂ ನನ್ನ ಬಗ್ಗೆ ನಿನ್ನ ಬುದ್ಧಿ ಹೋಗೋದಿಲ್ಲ, ನಿನಗೆ ನನ್ನಲ್ಲಿ ಮನಸ್ಸು ಹೋಗದೆ ಇರೋ ತರ ನಾನು ಅನುಗ್ರಹ ಮಾಡ್ತಿದ್ದೀನಿ. ಯಾಕೆ, ನೀನೇನ್ ಮಾಡ್ತಾ ಇದೀಯಾ? ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ಯಾ. ಒಳ್ಳೆ ಕೆಲಸ ಮಾಡೋರ್ಗೆ ಸರಿಯಾಗಿ ಬುದ್ಧಿ ದೇವ್ರು ಕೊಡ್ತಾರಂತೆ, ಅವ್ರ ಬುದ್ಧಿನ ಹಾಳು ಮಾಡದಂತೆ. ಯಾಕೆ, ಇವ್ರೇನ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಬ್ರಹ್ಮದೇವರು ಅಂದ್ರೆ, ಬಹ್ವೀಹಿ ಶಿಸೃಕ್ಷತಃ, ಪ್ರಜೆಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಪ್ರಜೆಗಳನ್ನ ಅಂದ್ರೆ ಅವ್ರಿಗೆಲ್ಲ ದೇಹ ಕೊಡ್ತಾ ಇದ್ದಾರೆ. ಪ್ರಜೆಗಳೆಲ್ಲ ನಿತ್ಯರೇ, ಅವರು ಜೀವರೇ. ಆದ್ರೆ ಜೀವರಿಗೆ ದೇಹ ಸಿಗೋ ಹಾಗೆ ಮಾಡ್ತಾ ಇದ್ದಾರೆ. ಅದು ದೊಡ್ಡದು. ನಮ್ಗೆ ಈಗ ದೇಹನೇ ಸಿಗ್ತಾ ಹೋದ್ರೆ ಈ ಮನುಷ್ಯ ಜನ್ಮ ಪಡೆದು ಸಾಧನೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗ್ತಾ ಇತ್ತ? ಇಲ್ಲ. ಹಾಗೆ ಎಲ್ಲೋ ಬಿದ್ದಿರ್ತಾ ಇದ್ವಿ, ಎಲ್ಲೋ ಇನ್ನೆಲ್ಲೋ ಹೋಗ್ಬೇಕಾಯ್ತು. ಆದ್ರೆ ಎಲ್ಲಾ ಪ್ರಜೆಗಳನ್ನ ನಾನಾ ಕರ್ಮ ವಿಪಾಕೇನ, ಅಲ್ಲ ದೇಹ ಕೊಡೋದೇನೋ ಕೊಟ್ಟ ಬ್ರಹ್ಮದೇವ, ಎಲ್ರಿಗೂ ಒಂದ್ ಚೆನ್ನಾಗಿರೋದು ಕೊಟ್ಬಿಟ್ಟಿದೆ. ಯಾಕೆ ಹೀಗೆ? ಕೆಲವ್ರಿಗೆ ಒಳ್ಳೆ ದೇಹ, ಕೆಲವ್ರಿಗೆ ಕೆಟ್ಟ ದೇಹ, ಕೆಲವ್ರಿಗೆ ದೇಹ ಸರಿ ಇದ್ರು ಮನಸ್ಸು ಸರಿ ಇರಲ್ಲ, ಬುದ್ಧಿ ಸರಿ ಇರಲ್ಲ, ಯೋಚನೆ ಬೇರೆ ತರ ಮಾಡ್ತಾರೆ. ಯಾಕೆ ಹೀಗೆಲ್ಲ ಆಗುತ್ತೆ? ನಾನಾ ಕರ್ಮ ವಿಪಾಕೇನ ಅಂತ ಹೇಳ್ತಾರೆ. ಅವ್ರವ್ರು ಮಾಡಿದ ಕರ್ಮ ಅದಕ್ಕನುಗುಣವಾಗಿ ಅವ್ರವ್ರಿಗೆ ಆದ ದೇಹ ಸಿಕ್ಕಿದೆ ಅಷ್ಟೇ. ಅದರಿಂದ ದೇವರೇನು ತಾನು ಇಟ್ಕೊಂಡಿಲ್ಲ, ಬ್ರಹ್ಮದೇವರು ತಾವೇನು ಇಟ್ಕೊಂಡಿಲ್ಲ. ಹೊಸದಾಗಿ ಏನೋ ಇವ್ರಿಗೆ ಮಾತ್ರ ಮಾಡೋಣ ಅಂತ ಪಕ್ಷಪಾತ ಮಾಡ್ತಾ ಇಲ್ಲ. ಅವತ್ತಿನ ನೀವು ಹೊತ್ಕೊಂಡ್ ಬಂದಿದ್ರಿ, ಅದರ ಪ್ರಕಾರ ನಾವು ವ್ಯವಸ್ಥೆ ಮಾಡಿದ್ವಿ, ಯಾರಿಗೂ ಅನ್ಯಾಯ ಮಾಡ್ತಾ ಇಲ್ಲ. ಆದ್ರೆ ನಾನಾ ಕರ್ಮ ವಿಪಾಕೇನ ಬಹ್ವಿ ಪ್ರಜಾ ಶಿಕ್ಷತಃ, ತಮ್ಮ ಅನೇಕ ಕರ್ಮಗಳ ಫಲದಿಂದಾಗಿ ಆಯಾಯ ಜನ್ಮವನ್ನ ಭಗವಂತನೇ ಬ್ರಹ್ಮದೇವರ ಮುಖಾಂತರ ಸೃಷ್ಟಿ ಮಾಡಿದ್ದಾನೆ. ಬ್ರಹ್ಮದೇವರು ಹೇಳ್ತಾರೆ, ಹೌದು ನಾನು ಸೃಷ್ಟಿ ಮಾಡ್ಲಿಕ್ಕೆ ಹೋಗಿರೋದು ನಿಜ, ಅದಕ್ಕೆ ನಾನು ಹಿಂದೆ ಬೇಡಿದ್ದು ಅಂತ. ಅದಕ್ಕೆ ಪರಮಾತ್ಮ, ಹೌದು ಅದಕ್ಕೋಸ್ಕರ ನಾನು ನಿನಗೆ ಅನುಗ್ರಹ ಮಾಡ್ತಾ ಇದ್ದೀನಿ ಅಂತ. ಇಲ್ಲಿವರೆಗೆ ಭಗವಂತ ಏನ್ ಅನುಗ್ರಹ ಮಾಡಿದ ಬ್ರಹ್ಮದೇವರಿಗೆ ಅಂದ್ರೆ, ಅವರ ಜ್ಞಾನ ಹಾಗೇ ಶಾಶ್ವತವಾಗಿರೋ ತರ, ಅವರ ಬುದ್ಧಿ ಮನಸ್ಸು ಯಾವಾಗ್ಲೂ ಚಂಚಲ ಆಗದೆ ಇರೋ ತರ, ದೇವರಲ್ಲೇ ಇರೋ ತರ ಅನುಗ್ರಹ ಮಾಡಿದ್ರು. ಈ ಶ್ಲೋಕ ಬಹಳ ಒಳ್ಳೆ ಶ್ಲೋಕ. ಅಂದ್ರೆ ನಮಗೆ ಯಾವಾಗ್ಲೂ ದೇವರ ಅನುಗ್ರಹ ಆಗ್ತಾ ಇರ್ಬೇಕು, ದೇವರಲ್ಲಿ ನಮ್ಮ ಮನಸ್ಸಿರ್ಬೇಕು ಅಂದ್ರೆ ಈ ಶ್ಲೋಕವನ್ನ ಪಾರಾಯಣ ಮಾಡ್ತಾ ಇರ್ಬೇಕು. ಬ್ರಹ್ಮದೇವರಿಗೆ ದೇವರು ನಾನು ಅನುಗ್ರಹ ಮಾಡಿದ್ದೀನಿ, ನನ್ನ ಅನುಗ್ರಹ ನಿನ್ ಮೇಲೆ ಇರ್ಲಿ ಅಂತ ಹೇಳಿರೋ ಶ್ಲೋಕ. ಇದು ಬಹಳ ಒಳ್ಳೆ ಶ್ಲೋಕ ಇದು. ಇದಾದ್ಮೇಲೆ ಇದನ್ನ ಸ್ಪಷ್ಟಪಡಿಸ್ತಾರೆ ಮುಂದಕ್ಕೆ. ಈ ವಿಷಯ ತಗೊಂಡೆ ಸುಮಾರು 4 ಶ್ಲೋಕದಲ್ಲಿ ಈ ವಿಷಯದ ಬಗ್ಗೆ ಮತ್ತೆ ಹೇಳ್ತಾರೆ. 35ನೇ ಶ್ಲೋಕ. ಋಷಿಮಾದ್ಯಂ ನ ಬಧ್ನಾತಿ ಪಾಪೀಯಾಂ ಸ್ತ್ವಾಂ ರಜೋ ಗುಣಃ ಯನ್ಮನೋಮಯಿ ನಿರ್ಬದ್ಧಂ ಪ್ರಜಾಃ ಸಂಸೃಜತೋಪಿ ತೇ.
ಬ್ರಹ್ಮದೇವರು ಹೊಗಳಿಸ್ಕೊಳ್ತಾರೆ ದೇವ್ರ ಕೈಲಿ. ಹೇಗ್ ದೇವ್ರು ಹೊಗಳ್ತಾನೆ ಬ್ರಹ್ಮದೇವ್ರನ್ನ ಅಂದ್ರೆ, ಈಗ ನೋಡಿ ಎಷ್ಟೋ ಕೆಲಸದ ಮಧ್ಯೆ ದೇವರನ್ನ ತಪ್ಪದೆ ಧ್ಯಾನ ಮಾಡ್ತಾ ಇರೋರು ತುಂಬಾ ಗ್ರೇಟ್ ಅಂತ ಹೇಳೋದಿದೆ. ವಸ್ತುತಃ ಏನಂದ್ರೆ ದೇವರ ಧ್ಯಾನದಲ್ಲೇ ಮುಳುಗಿರ್ಬೇಕು ಯಾವಾಗ್ಲೂ, ಅದು ನಿಜವಾದ ವಿಷಯ. ಅದಾದ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಕಲಿಯುಗದಲ್ಲಿ. ಅದಕ್ಕೇನು ಎಷ್ಟು ಕೆಲಸ ಇದೆ ಬೇರೆ ಬೇರೆದು, ಆದ್ರೂ ತಪ್ಪದೆ ದೇವರ ಪೂಜೆ, ಕೆಲವು ವಿಷಯಗಳೇನಿದೆ ಅದು ಅಧ್ಯಯನ ಆಗ್ಬೋದು, ಅಧ್ಯಾಪನ ಆಗ್ಬೋದು, ಇದೆಲ್ಲ ಮಾಡ್ತಾ ಇರ್ತಾರೆ ಅಂತ ಹೇಳೋದಿದೆ. ಏನೋ ಒಂದು ಬರೆಯೋದು, ಒಟ್ಟು ದೇವ್ರ ಕೆಲಸದಲ್ಲಿ ಮುಳುಗಿರ್ತಾರೆ. ಅಷ್ಟೊಂದು ಕೆಲಸ ಇದೆ ಆದ್ರೂ ಇದ್ರಲ್ಲಿ ಮುಳುಗಿರ್ತಾರೆ. ಯಾವಾಗಲೂ ಅದ್ರಲ್ಲಿ ಇರೋರು ಅದೊಂಥರ. ಆದ್ರೆ ಲೌಕಿಕದಲ್ಲೇ ಜಾಸ್ತಿ ಇದ್ದು ಯಾವುದೋ ಒಂದು ತಪ್ಪದೆ ಇದನ್ನ ಅನುಷ್ಠಾನ ಮಾಡ್ತಾ ಇದ್ದಾರೆ. ಎಂತ ದೊಡ್ಡ ಕೆಲಸ ಅಂತ. ಬ್ರಹ್ಮದೇವರ ಬಗ್ಗೆ ಒಂದ್ ಮಾತು ಹೇಳ್ತಾರೆ ಈ ತರ ಪರಮಾತ್ಮ. ಏನಂದ್ರೆ, ಅಲ್ಲ ನೀವು ಪ್ರಜೆಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಹೊರಟ್ರೆ, ಪ್ರಜೆಗಳು ಒಬ್ರ ಇಬ್ರ ಅನಂತ ರಾಶಿ ಇದ್ದಾರೆ ಜೀವರುಗಳು ಈ ಭೂಮಿಯಲ್ಲಿ. ಅವ್ರಿಗೆಲ್ಲಾ ದೇಹ ಸೃಷ್ಟಿ ಮಾಡ್ಲಿಕ್ಕೆ ಹೊರಟವರು, ನಿಮ್ಮ ಮನಸ್ಸು ಮಾತ್ರ ನನ್ನಲ್ಲೇ ಇದೆಯಲ್ಲ, ಎಷ್ಟು ದೊಡ್ಡದಿದು ಅಂತ. ಅಂದ್ರೆ ನಿಮ್ಗೆ ಏನೇ ಜವಾಬ್ದಾರಿ ಇರ್ಬೋದು, ನಿಮ್ದು ಎಷ್ಟೇ ಕೆಲಸ ಇರ್ಬೋದು, ಪ್ರಜೆಗಳನ್ನ ಸೃಷ್ಟಿ ಮಾಡೋದು, ಮನಸ್ಸು ಮಾತ್ರ ನನ್ನಲ್ಲೇ ಇದೆ ಅಂತ. ಅಂದ್ರೆ ನಾವ್ ಏನೇ ಬೇರೆ ಕೆಲಸ ಮಾಡ್ತಾ ಇದ್ರು ನಮ್ಮ ಮನಸ್ಸು ದೇವರಲ್ಲೇ ಇರ್ಬೇಕು ಅಂತ, ಕೊನೆಗೆ ಅಲ್ಲೇ ಮುಳುಗಿರ್ಬೇಕು ಮುಖ್ಯ. ಯಾವ್ದೇ ಲೌಕಿಕ ಕೆಲಸ ಇದ್ರು ದೇವರ ಚಿಂತನೆ ಯಾವಾಗಲೂ ಇರ್ಬೇಕು ಅಂತ ತಾತ್ಪರ್ಯ. ಅದನ್ನ ಬ್ರಹ್ಮದೇವ್ರಿಗೆ ಹೊಗಳೋ ಮುಖಾಂತರ ನಮಗ್ ಸೂಚನೆ ಕೊಡ್ತಾ ಇದ್ದಾರೆ ದೇವರು. ಅದನ್ನ ತೇ ಮನಃ ಮಹಿ ನಿರ್ಬದ್ಧ, ಚೆನ್ನಾಗಿ ನಿನ್ನ ಮನಸ್ಸು, ಬ್ರಹ್ಮದೇವರ ಮನಸ್ಸು ನನ್ನಲ್ಲಿ ಅಂಟ್ಕೊಂಡ್ಬಿಟ್ಟಿದೆ, ಆಸಕ್ತವಾಗಿದೆ ಆ ಮನಸ್ಸು. ಆದ್ರಿಂದ ನಿನಗೆ ಯಾವುದೇ ರೀತಿ ತೊಂದರೆ ಆಗ್ತಾ ಇಲ್ಲ ಇದುವರೆಗೆ. ರಜೋಗುಣ ಇದೆ, ಆ ರಜೋಗುಣ ಏನ್ ಮಾಡತ್ತೆ ಅಂದ್ರೆ ಬಂಧನಕ್ಕೆ ಕಾರಣ ಆಗತ್ತಂತೆ. ಅದು ಎಲ್ಲರನ್ನು ಕಟ್ಟಾಕ್ಬಿಡತ್ತೆ ಆ ರಜೋಗುಣ. ನಮ್ಗೆ ಆ ರಜೋಗುಣದಿಂದಲೇ ಏನಾಗುತ್ತೆ, ದೇವರನ್ನ ಮರೆಯೋದು ಎಲ್ಲ ಆಗತ್ತೆ. ಸತ್ವಗುಣ ಇದ್ರೆ ದೇವರ ಸ್ಮರಣೆ ಇರುತ್ತೆ. ಆದ್ರೆ ತಾಮಸ ಗುಣ ಬಂದ್ರಂತೂ ಬಿಡಿ, ತಮೋಗುಣ ಇದ್ರಂತೂ ಮುಗೀತು, ಆ ದೇವರ ದ್ವೇಷ ಮಾಡ್ತಾ ಇರ್ತೀವಿ. ರಜೋಗುಣ ದೇವರನ್ನ ಮರೆಯೋ ಹಾಗೆ ಮಾಡುತ್ತೆ ಸದಾ. ಸತ್ವಗುಣ ದೇವರನ್ನ ನೆನಪಿಸ್ಕೊಳ್ಳೋ ತರ ಮಾಡುತ್ತೆ. ಇಷ್ಟೆಲ್ಲ ಇದೆ ಈ ಗುಣಗಳ ವರ್ಣನೆ. ಆದ್ರಿಂದ ಋಷಿಂ ತ್ವಾಂ ಪಾಪಿಯಾನ್ ರಜೋಗುಣ ನಬಧ್ನಾತಿ. ಅದು ರಜೋಗುಣ ಪಾಪಿಷ್ಠ. ಅದು ಯಾಕೆ ಪಾಪಿಷ್ಠ ಅಂದ್ರೆ ರಜೋಗುಣ ಕರಿತೀರಿ? ಪಾಪ ಏನ್ ತಪ್ಪು ಮಾಡಿದೆ? ದೇವ್ರ ಸ್ಮರಣೆಯನ್ನ ಮಾಡದೇ ಇರೋ ಹಾಗೆ ಮಾಡುತ್ತಲ್ಲ, ದೇವರನ್ನ ಮರೆಯೋ ಹಾಗೆ ಮಾಡುತ್ತಲ್ಲ, ಅದಕ್ಕೆ ಪಾಪಿಯಾನ್ ರಜೋಗುಣ. ಆ ರಜೋಗುಣ ಇರಬಾರ್ದು. ಸಾಮಾನ್ಯ ಮನುಷ್ಯರಲ್ಲಿ ರಜೋಗುಣ ಇರುತ್ತೆ ಜಾಸ್ತಿ, ತಮೋಗುಣ ಅಂತೂ ಕೇಳೋದೇ ಬೇಡ. ಸ್ವಲ್ಪ ಸಾತ್ವಿಕರು ಅಂತಿದ್ರೆ ಅವ್ರ ರಜೋಗುಣ ಇರುತ್ತೆ, ತಮೋಗುಣ ಇಲ್ಲದೆ ಇರಬಹುದು. ಅಂತೂ ಎರಡು ಗುಣಗಳ ಅಂತೂ ಇದ್ದೇ ಇರತ್ತೆ ಒಬ್ಬ ವ್ಯಕ್ತಿಯಲ್ಲಿ. 3 ಗುಣ ಜಾಸ್ತಿ ಜನರಲ್ಲಿ, ಇನ್ನೊಂದ್ ಸ್ವಲ್ಪ ಒಳ್ಳೆಯವರಲ್ಲಿ 2 ಗುಣ, ಇನ್ ಕೆಲವರಲ್ಲಿ ಸತ್ವಗುಣ. ಅದು ದೇವತೆಗಳಲ್ಲಿ, ಋಷಿಗಳಲ್ಲಿ ಅವರಲ್ಲಿ ಮಾತ್ರ ಸಾಧ್ಯ ಕೇವಲ ಸತ್ವಗುಣ. ರಜೋಗುಣ ತಮೋ ಗುಣಗಳು ಹೆಚ್ಚಾಗಿ ಮನುಷ್ಯರಲ್ಲಿ ಇದ್ದೇ ಇರತ್ತೆ. ಸತ್ವಗುಣ ಬರೋದು ತುಂಬಾ ಕಷ್ಟ. ಅದ್ರಲ್ಲಿ ಇವ್ರಿಗೆ ಹೇಳ್ತಾ ಇರೋದು ಬ್ರಹ್ಮದೇವರಿಗೆ, ರಜೋಗುಣ ನಿನಗೆ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದು ಪಾಪಿಷ್ಠ. ಯಾಕೆ? ತ್ವಾಂ ಋಷಿ, ನೀನು ಋಷಿ ಅಂತ ಹೇಳ್ತಾರೆ. ಆದ್ಯ ಋಷಿ, ಮೊದಲನೇ ಋಷಿ ಅಂದ್ರೆ ವಾಲ್ಮೀಕಿಗಳಲ್ಲ, ಮೊದಲನೇ ಕವಿ ಅಂತಾರಲ್ಲ, ಮೊದಲನೇ ಕವಿ ವಾಲ್ಮೀಕಿ. ಮೊದಲನೇ ಋಷಿ ಅವ್ರಿಗಿಂತಲೂ ಸುಮಾರು ಜನ ಇದ್ರು. ಹಾಗೆ ಮೊದಲನೇ ಕವಿ, ಮೊದಲನೇ ಋಷಿ, ಏನೇನಿದೆಯಲ್ಲ ಶಬ್ದ, ಇದನ್ನೆಲ್ಲ ನಿಜವಾಗಿ ಎಲ್ಲಿ ಬಳಸ್ಬೇಕು ಅಂದ್ರೆ ಅದು ಬ್ರಹ್ಮದೇವರಲ್ಲೇ ಬಳಸ್ಬೇಕು. ಮೊದಲನೇ ಕವಿ ಯಾಕೆ ಅಂದ್ರೆ ಕವಿರ್ ಮನೀಷಿ ಪರಿಭೂ ಸ್ವಯಂಭೂ ಅಂತ ಉಪನಿಷತ್ತಿನಲ್ಲಿ ಬರುತ್ತೆ. ಅಲ್ಲಿ ಭಗವಂತರನ್ನ ಕವಿ ಅಂತ ಕರೀತಾರೆ. ಅದು ಬಿಟ್ಟರೆ ನೆಕ್ಸ್ಟ್ ಹೆಸರೇ ಬ್ರಹ್ಮದೇವರಿಗೆ ಆ ಕವಿ ಅಂತ. ಕವಿ ಅಂದ್ರೆ ಜ್ಞಾನಿ ಅಂತ ಅರ್ಥ. ಕಾವ್ಯ ಬರೆಯೋನ್ ಮಾತ್ರ ಕವಿ ಅಲ್ಲ. ಕವಿ ಅನ್ನೋ ಶಬ್ದಕ್ಕೆ ಜ್ಞಾನ ಅನ್ನೋ ಅರ್ಥ ಇದೆ ಸಂಸ್ಕೃತದಲ್ಲಿ. ಯಾರು ಕಾವ್ಯ ರಚನೆ ಮಾಡ್ತಾನೆ ಅವನು ಕವಿ ಅಂತ ಈಗಿನ ಕಾಲದಲ್ಲಿ ಪ್ರಸಿದ್ಧಿಗೆ ಬಂದು ಹೋಗಿದೆ. ಅದು ಈ ವೇದದಲ್ಲಿ, ಪುರಾಣದಲ್ಲಿ ಎಲ್ಲ ಕಡೆ ಪ್ರಸಿದ್ಧಿ ಇರೋದು ಕವಿ ಅಂದ್ರೆ ಜ್ಞಾನಿ ಅನ್ನೋ ಅರ್ಥದಲ್ಲಿ. ನಾವು ದಿನಾ ಶ್ಲೋಕ ಹೇಳ್ತೀವಲ್ಲ, ಮಂಗಲ ಶ್ಲೋಕ, ಭಾಗವತ ಪಾಠ ಶುರುಕ್ಕೆ ಮುಂಚೆ, ಜನ್ಮಾದ್ಯಸ್ಯ ಯತೋನ್ವಯಾದಿತರಸರ್ಥೇಶ್ವಭಿಘ್ನ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಅಂತ ಆದಿ ಕವಿ ಅಂತ ಬಳಸಿದ್ದಾರೆ. ಇದರಲ್ಲಿ ಇಲ್ಲಿ ಆದಿ ಋಷಿ ಅಂತ ಬಳಸಿದ್ದಾರೆ. ಆದ್ಯಂ ಋಷಿಂ ತಾಂ ದೇವರೇ ಹೇಳ್ತಾ ಇದ್ದಾನೆ. ಅಲ್ಲೂ ವೇದವ್ಯಾಸರೇ ಹೇಳಿದ್ದು ಜನ್ಮಾದ್ಯಸ್ಯತಃ, ಅಲ್ಲಿ ಆದಿ ಕವಯೇ ಅಂತ ಬಳಸಿದ್ದಾರೆ. ಅದರಿಂದ ವಾಲ್ಮೀಕಿ ಋಷಿಗಳ ಆದಿ ಕವಿ ಅಲ್ಲ. ಆದಿ ಕವಿ ಅಂದ್ರೆ ಬ್ರಹ್ಮದೇವರೇ. ಆದಿ ಋಷಿ ಅಂದ್ರೆ ಅದು ಬ್ರಹ್ಮದೇವರೇ, ಮಿಕ್ಕಿದವರಲ್ಲ. ಅದಾದ್ಮೇಲಿಂದ ಇತ್ತೀಚಿನ ಒಂದು ಕಾಲಘಟ್ಟ ತಗೊಂಡಾಗ ಆದಿ ಕವಿ ಅಂತಂದ, ಅವಾಗ ವಾಲ್ಮೀಕಿ ಋಷಿ. ಋಷಿಂ ಆದ್ಯಂ, ಇಂಥ ಎಲ್ಲರಿಗಿಂತಲೂ ಮೊದಲು ಇರುವಂತಹ ಎಲ್ಲ ವೇದ ಮಂತ್ರಗಳನ್ನ ಹಿಡ್ಕೊಂಡಿರತಕ್ಕಂತಹ ನೀನು ಜ್ಞಾನಿ ಏನಿದೆಯಾ,
ನಿನ್ನ ರಜೋಗುಣ ಯಾವುದೇ ರೀತಿ ತೊಂದರೆಯನ್ನ ಮಾಡ್ತಾ ಇಲ್ಲ ಅಂತ ಇಷ್ಟು ಬಂತು. ಇದಾದ್ಮೇಲೆ ಋಷಿ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಒಂದು ಬಿಡಿಸಿದಾರೆ ಇಲ್ಲಿ ಪದರತ್ನಾವಲಿಲಿ. ದರ್ಶನಾದೃಷಿ ರುಚ್ಯತೆ ಅಂತ ಒಂದು ಪ್ರಸಿದ್ಧ. ಋಷಿಯಿಂದ ಋಷ ಅಂದ್ರೆ ಗಮನ, ಜ್ಞಾನ ಅಂತ ಅರ್ಥ. ಯಾರಿಗೆ ಒಳ್ಳೆ ಜ್ಞಾನ ಇದೆ, ದಿವ್ಯ ಜ್ಞಾನ, ಅವನು ಋಷಿ ಅಂತ ಕರೀತಾರೆ. ವಸ್ತುತಃ ಇಷ್ಟಕ್ಕೆ ಋಷಿ ಅಂತ ಕರೆಯಲ್ಲ. ಕೆಲವು ಸಲ ನಮಗೂ ಹೊಳಿಬಹುದೇನಾದ್ರೂ ಒಂದು ಹೊಸ ವಿಷಯ, ನಾವು ಋಷಿ ಆಗ್ಬಿಡ್ತೀವ? ಇಲ್ಲ. ಋಷಿ ತ್ರಿಕಾಲದರ್ಶಿ ಸ್ಯಾತ್ ಅಂತ ಒಂದ್ ಮಾತಿದೆ. ತ್ರಿಕಾಲದರ್ಶಿ ಯಾರೋ ಒಂದ್ ಋಷಿ. ಮೂರು ಕಾಲದಲ್ಲಿ ಏನ್ ನಡೆಯುತ್ತೆ ಅದು ಗೊತ್ತಿರೋನು, ಸಾಕ್ಷಾತ್ ನೋಡ್ತಾ ಇದ್ದಾನೆ ಅಂತವನ್ ಋಷಿ. ತನ್ನ ಯೋಗ ಶಕ್ತಿಯಿಂದ, ತಪಶಕ್ತಿಯಿಂದ ಯಾರು ಮೂರು ಕಾಲದಲ್ಲಿ ಇರೋದನ್ನು ನೋಡ್ತಾ ಇದ್ದಾನೋ, ದಿವ್ಯ ಜ್ಞಾನ ಇದೆಯೋ, ಅವನಿಗೆ ಋಷಿ ಅಂತ ಕರೀತಾರೆ. ಅದರಿಂದ ಜ್ಯೋತಿಷ್ಯಗಳನ್ನು ಋಷಿ ಅಂತ ಕರೆಯುವಾಗಿಲ್ಲ. ಅವ್ರು ಶಾಸ್ತ್ರ ನೋಡ್ಕೊಂಡು ಹೇಳ್ತಾರೆ, ಹೀಗೆ ಮುಂದೆ ಹಿಂದೆ ಹೀಗೆ ಅಂತ. ತಪಶಕ್ತಿಯಿಂದ ಹೇಳ್ಬೇಕು. ಹಾಗೆ ಸಿದ್ಧಿ ಪುರುಷರು ಹೇಳ್ತಾರಲ್ಲ, ಆ ತರ ಅವರೆಲ್ಲ ಋಷಿಗಳು. ಅದರಲ್ಲಿ ಆ ಋಷಿಗಳಲ್ಲಿ ಮೊದಲಿಗರು ಯಾರು? ಬ್ರಹ್ಮದೇವರು. ಅವ್ರಿಗೆಲ್ಲ ಗೊತ್ತಿದೆ ಮೂರು ಕಾಲದಲ್ಲಿ ಏನಾಗುತ್ತೆ, ಯಾರ್ಯಾರ ಭವಿಷ್ಯ ಏನು ಎಲ್ಲ ಗೊತ್ತಿದೆ. ಅಷ್ಟೇ ಅಲ್ಲ, ಮೊದಲು ಇವ್ರು ಹುಟ್ಟಿದ್ದು ದೇವರಿಂದ ಬಂದವರೇ ಮೊದಲು ಇವರು, ಪ್ರಥಮೋತ್ಪನ್ನ. ಆದ್ರಿಂದ ಇವರೇ ಆದ್ಯ. ಹೀಗೆಲ್ಲ ವರ್ಣನೆ ಮಾಡಿ ಅವರು ಹೊಗಳಿದ್ದಿಷ್ಟೇ. ಎಷ್ಟೋ ಬೇರೆ ಕೆಲಸದಲ್ಲಿ ಮುಳುಗಿದವರು ಬೇರೆ ಕಡೆ ಮನಸ್ಸನ್ನಿಡೋದು ಅನ್ನೋದು ತುಂಬಾ ಕಷ್ಟ. ನಾವೀಗ ಯಾವ ಕೆಲಸ ಮಾಡ್ತಾ ಇದೀವಿ ಅಲ್ಲಿ ಮನಸ್ಸನ್ನಿಡೋದು ಸುಲಭ. ನಾವು ಮಾಡ್ತಾ ಇರೋ ಕೆಲಸ ಒಂದು ಮನಸ್ಸು ಬೇರೆ ಕಡೆನೆ ಇದೆ, ಇದು ತುಂಬಾ ಕಷ್ಟ ಅಂತೆ. ವಸ್ತುತಃ ಹೀಗೆ ಅಂದ್ರೆ ತಮಾಷೆಗೆ ಹೇಳ್ತಾರಲ್ಲ, ಪಾಠ ಕೂತಿರೋರು ಆ ಪಾಠ ವಿಷಯದಲ್ಲೇ ಮನಸ್ಸಿರಲ್ಲ, ಇನ್ನೆಲ್ಲೋ ಮನಸ್ಸಿರತ್ತೆ ಅಂತ. ಈ ವಿದ್ಯಾರ್ಥಿಗಳೆಲ್ಲ ಪಾಠ ಕೂತಿರ್ತಾರಲ್ಲ, ಸಾಮಾನ್ಯವಾಗಿ ಗುರುಕುಲದಲ್ಲಿ ಅಥವಾ ಬೇರೆ ಬೇರೆ ಕಡೆ ಮನಸ್ಸು ಎಲ್ಲೋ ಇರತ್ತೆ. ಎಲ್ಲೋ ಓಡೋಗಿದೆಯಲ್ಲಪ್ಪ, ಇಲ್ಲಿ ಮನಸ್ಸು ತಗೊಂಬ, ಎಲ್ಲೋ ಹೋಗಿದೆ ಮನಸ್ಸು ಅಂತ ಹೇಳ್ತಾ ಇರ್ತಾರೆ. ಇದು ದುಷ್ಕರನ, ಕಷ್ಟನ ಇದು. ಕೆಲಸ ಇರೋದು ಕೇಳಲಿಕ್ಕೆ, ಮುಳುಗಿರೋದು ಆ ವಿಷಯದಲ್ಲಿ, ಪಾಠ ಬಂದಿರೋದೇ ಅದಕ್ಕೆ. ಮನಸ್ಸು ಮಾತ್ರ ಇನ್ನೆಲ್ಲೋ ಓಡೋಗತ್ತೆ ಅಂತ. ಇದು ದುಷ್ಕರನ ಅಂದ್ರೆ ಹಾಗಲ್ಲ. ನಾವೀಗ ಮಾಡ್ಬೇಕು ಅಂತ ಒಂದ್ ಕೆಲಸದ ಮಾಡ್ತಾ ಇರ್ತೀವಿ, ಅದು ಮನಸ್ಸನ್ನು ಇಟ್ಕೊಂಡೇ ಮಾಡ್ತಾ ಇರ್ತೀವಿ. ಆಗ್ಲೇ ಇನ್ನೊಂದ್ ಕಡೆನೂ ಮನಸ್ಸನ್ನ ಇಡೋದು ತುಂಬಾ ಕಷ್ಟ. ಅದ್ ಹೇಗೆ? ಒಂದ್ ಕಡೆ ಮನಸ್ಸು ಇಡ್ಬೋದು, ಎರಡೆರಡು ಕಡೆ ಹೇಗೆ? ಬ್ರಹ್ಮದೇವರು ಹಾಗಿಲ್ಲ. ಈ ಕಡೆ ಪ್ರಜೆಗಳನ್ನ ಸೃಷ್ಟಿ ಮಾಡ್ತಾ ಇದಾರೆ, ದೇವರಲ್ಲೇ ಅವ್ರ ಮನಸ್ಸಿದೆ. ಹೆಂಗ್ ಸಾಧ್ಯ ಇದು ಅಂತ ಅದು ಅವ್ರನ್ನೇ ಕೇಳ್ಬೇಕು. ಅಂದ್ರೆ ಕೇಂದ್ರ ಅಲ್ಲೇ, ಮುಖ್ಯ ಬಿಂದು ಅಲ್ಲೇ ಇದೆ. ಅದಕ್ಕೊಂದು ಕಟ್ ಹಾಕೊಂಡ್ಬಿಟ್ಟಿದ್ದಾರೆ. ದೇವರ ಕಡೆ ಒಂದ್ ಮನಸ್ಸಿನ ಒಂದ್ ಭಾಗ ಹಾಕೊಂಡ್ಬಿಟ್ಟಿದ್ದಾರೆ. ಯಾಕೆ? ಮನಸ್ಸಿಗೂ ತುಂಬಾ ಅಂಶ ಇದೆ. ಮನಸ್ಸು ಒಂದೇ ಅಲ್ಲ, ಮನಸ್ಸುಗಳಲ್ಲೂ ತುಂಬಾ ಅಂಶಗಳಿದೆ. ಒಂದ್ ಅಂಶದಿಂದ ಕೆಟ್ಟ ಯೋಚನೆ, ಒಂದ್ ಅಂಶದಿಂದ ಒಳ್ಳೇದು, ಒಂದ್ ಅಂಶದಿಂದ ಮಿಶ್ರ ಎಲ್ಲ ಇರುತ್ತೆ. ಹಾಗೆ ಒಂದ್ ಅಂಶನ ಯಾವಾಗಲೂ ಅಲ್ಲಿ ಕಟ್ ಹಾಕೊಂಡ್ಬಿಟ್ಟಿದ್ದಾರೆ ದೇವರಲ್ಲಿ. ಇನ್ನೊಂದು ಅಂಶದಿಂದ ಇಡೀ ಜಗತ್ತನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಬ್ರಹ್ಮದೇವರು. ಆದ್ರಿಂದ ಎಡವಟ್ಟು ಆಗಲ್ಲ. ಈಗ ಸರಿಯಾಗಿ ಒಂದ್ ಕಡೆ ಮನಸ್ಸನ್ನಿಟ್ಟು ಕೆಲಸ ಮಾಡಿದ್ರೆ ಎಡವಟ್ಟಾಗತ್ತೆ, ಸರಿ ಹೋಗ್ತಾ ಇರಲ್ಲ. ಇವ್ರು ಬೇರೆ ಕಡೆ ಮನಸ್ಸನ್ನಿಟ್ಟು ಈ ಪ್ರಜೆಗಳ ಸೃಷ್ಟಿ ಮಾಡಿದ್ರೆ ಕಥೆ ಏನು? ಹಾಗಾದ್ರೆ ಎಡವಟ್ಟಾಗ್ಬಿಟ್ರೆ ಇಲ್ಲ. ಆ ದೇವರಲ್ಲಿ ಮನಸ್ಸನ್ನಿಟ್ಟಿರೋದ್ರಿಂದ ದೇವರೇ ಅದನ್ನೆಲ್ಲ ನಡೆಸ್ತಾರೆ. ಅದನ್ನ ಇಲ್ಲಿ ಟಿಪ್ಪಣಿಯಲ್ಲಿ ವಿವರಿಸ್ತಾ, ಅನ್ಯ ವ್ಯಾಪಾರಗ್ರಸ್ತಸ್ಯ ಅನ್ಯತ್ರ ಮನೋವಿಧಾನಂ ದುಷ್ಕರಂ ತಥಾಪಿ ತತ್ಕೃತ್ಯಂ. ಅದನ್ನ ನೀವು ಮಾಡಿದಿರಲ್ಲ, ಅದರಿಂದ ಇದರಿಂದ ಅರ್ಥ ಆಗತ್ತೆ ನೀವು ಸಾಮಾನ್ಯರಲ್ಲ ಅಂತ. ಇಷ್ಟೆಲ್ಲ ಆಯ್ತು. ಇದಾದ್ಮೇಲೆ ಭಗವಂತನಲ್ಲಿ ಮನಸ್ಸನ್ನ ಇಟ್ರೆ ಏನ್ ಫಲ? ನೀವು ಗಟ್ಟಿಯಾಗಿ ಬೇರೆ ಕಡೆ ಯೋಚನೆ ಮಾಡ್ದೇನೆ ದೇವರಲ್ಲೇ ಒಂದು ಅರ್ಧ ಗಂಟೆ, 20 ನಿಮಿಷ ಏನಾದ್ರೂ ಮಾಡಿ ದಿವ್ಸ ದೇವರಲ್ಲೇ ಮನಸ್ಸನ್ನಿಟ್ಟು ಧ್ಯಾನ ಮಾಡ್ಬೇಕು ಅಂತ ಇಟ್ಕೊಂಡು ಇದು ಮಾಡಿದ್ರೆ ಏನ್ ಫಲ? ಬ್ರಹ್ಮದೇವರಿಗೆ ಹೇಳ್ತಾನೆ ಭಗವಂತ, ನೋಡು ನನ್ನಲ್ಲಿ ಮನಸ್ಸನ್ನ ಹಾಗೆ ಎಲ್ಲೂ ಯೋಚನೆ ಮಾಡ್ದೇನೆ ಬೇರೆ ಕಡೆ, ನನ್ನಲ್ಲೇ ಮನಸ್ಸನ್ನ ಇಟ್ಟಿರೋದಕ್ಕೆ ಏನ್ ಫಲ ಕೇಳು ಅಂತ ಹೇಳಿ ಮುಂದಿನ ಶ್ಲೋಕ ಹೇಳ್ತಾರೆ. 36ನೇದು. ಜ್ಞಾತೋಹಂ ಭವತಾತ್ವದ್ಯ ದುರ್ವಿಘ್ನೇಯೋಪಿ ದೇಹಿನಾಂ ಯನ್ಮಾಂ ತ್ವಂ ಮನ್ಯಸೇ ಯುಕ್ತಂ ಭೂತೇಂದ್ರಿಯ ಗುಣಾತ್ಮಭಿಃ. ಅದಕ್ಕೇನ್ ಫಲ ಅಂದ್ರೆ, ನಾನ್ ನಿನ್ ಮುಂದೆ ಇದೀನಲ್ಲ, ಕಾಣ್ತಾ ಇದೀನಲ್ಲ, ಇದೇ ಫಲ ಅಂತ ಹೇಳ್ತಾನೆ ನೇರವಾಗಿ ಉತ್ತರ. ಅಂದ್ರೆ ಬ್ರಹ್ಮದೇವರು ಅಷ್ಟೊಂದೆಲ್ಲ ಕೆಲಸ ಮಾಡಿದ್ರು ಮನಸ್ಸು ಒಂದೇ ಕಡೆ ಇಟ್ಕೊಂಡಿದ್ರಿಂದ ದೇವರು ಕಂಡ, ದೇವ್ರ ದರ್ಶನನೇ ಕೊಟ್ಟ. ಇನ್ನೇನ್ ಬೇಕು? ದೇವರ ದರ್ಶನ ಆಗೋದೇ ಮುಖ್ಯ ನಮಗೆ. ಆದ್ರಿಂದ ಆ ಧ್ಯಾನವನ್ನ ಮಾಡ್ತಾ ಮಾಡ್ತಾ ಯಾವ್ದೇ ಕೆಲಸ ಮಾಡ್ಬೇಕಾದ್ರೂ ದೇವರ ಬಗ್ಗೆ ಒಂದು ಯೋಚನೆ ಬರುತ್ತಲ್ಲ, ಏನೋ ಒಂದು ದೇವರ ಅನುಗ್ರಹದಿಂದ ಇದೆಲ್ಲ ಆಗ್ತಾ ಇದೆ, ದೇವ್ರಿದಾನೆ, ಅದ್ರಿಂದ ಆಯ್ತು. ಅದೇ ಬಾಯ್ಬಿಟ್ಟು ಹೇಳ್ಕೊಳ್ಬೇಕಾಗಿಲ್ಲ.
ಅದ್ ಹೇಳಿ 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 ನನಗ್ ದೇವ್ರ ನೆನಪಿದೆ ಅಂತ ತೋರಿಸ್ಕೊಳ್ಳೋ ಅಗತ್ಯ ಇಲ್ಲ. ಆದ್ರೆ ಮನಸ್ಸಿಗೆ ಯಾವಾಗ್ಲೂ ಇರ್ಬೇಕು, ದೇವ್ರು ಆ ಮನಸ್ಸಿಗೆ ಇರತ್ತಲ್ಲ, ಆ ಧ್ಯಾನದ ಪಕ್ವಾವಸ್ಥೆಗೆ ತಲುಪಿದಾಗ ಬ್ರಹ್ಮದೇವರಿಗೆ ಭಗವಂತ ಹೇಗೆ ದರ್ಶನ ಕೊಟ್ನ ಖಂಡಿತ ದರ್ಶನ ಆಗುತ್ತೆ. ಜ್ಞಾತೋಹಂ ಭವತಾತ್ವದ್ಯ, ಇನ್ನೇನ್ ಫಲನಪ್ಪ ನನ್ನಲ್ಲಿ ಮನಸ್ಸಲ್ಲಿಟ್ಟೋದಕ್ಕೆ, ನಿನಗೆ ನನ್ನ ಬಗ್ಗೆ ಗೊತ್ತಾಯ್ತಲ್ಲ, ಇದೇ ಫಲ. ಜ್ಞಾತೋಹಂ ಭವತ, ನಿನ್ನಿಂದ ನಾನು ತಿಳಿಯಲ್ಪಟ್ಟಿದ್ದೀನಿ ಇವತ್ತು. ಇದನ್ನ ಬಹಳ ದೊಡ್ಡದು ಅಂತ ಭಾವಿಸು. ಭಗವದೇವ್ರಿಗೆ ಹೇಳ್ತಾರ ಅದು ಭಗವಂತ. ಯಾಕೆಂದ್ರೆ ದುರ್ವಿಘ್ನೇಯೋಪಿ ದೇಹಿನ, ದೇಹ ಇರೋರು ಯಾರಿಗೂ ನನ್ನ ತಿಳ್ಕೊಳಿಕ್ ಆಗಲ್ಲ, ತುಂಬಾ ಕಷ್ಟ. ದುರ್ವಿಘ್ನೇಯ ನಾನು ಅವ್ರಿಗೆ. ಎನ್ ಮಾಂ ತ್ವಂ ಮನ್ಯಸೇ ಯುಕ್ತಂ, ಅಂಥ ನೀನು ನನ್ನನ್ನ ಬೇರೆಯವರು ಯಾರು ನೋಡ್ಲಿಕ್ ಸಾಧ್ಯನೇ ಇಲ್ವೋ ಅಂಥ ನನ್ನನ್ನು ನೀನ್ ನೋಡ್ತಾ ಇದೀಯಾ ಅಂತಂದ್ರೆ ಇದು ಎಂತ ಆಶ್ಚರ್ಯ. ಅದು ಭೂತ ಇಂದ್ರಿಯ ಗುಣಾತ್ಮಭಿಹಿ, ನನ್ನ ನೀನು ಹೇಗ್ ನೋಡ್ತಾ ಇದೀಯ? ಇಂದ್ರಿಯ, ಸತ್ವ ಗುಣ, ರಜೋಗುಣ, ತಮೋಗುಣ, ಮನಸ್ಸು, ಬುದ್ಧಿ ಎಲ್ಲದರಿಂದ ನೋಡ್ತಾ ಇದೀಯ ನನ್ನನ್ನ. ಅಂದ್ರೆ ದೇವರನ್ನ ಯಾವ ರೀತಿ ಬ್ರಹ್ಮದೇವರು ತಾವು ನೋಡಿದ್ದಾರೆ, ಅವರ ತಪಸ್ ಹೇಗಿತ್ತು ಅದನ್ನೆಲ್ಲ ಇಲ್ಲಿ ಗಮನಿಸ್ಬೋದು. ಅಂದ್ರೆ ಬ್ರಹ್ಮದೇವರ ತಪಸ್ಸು, ಅವರ ಜ್ಞಾನ, ಅವರಿಗೆ ದೇವರು ಒಲಿದಿದ್ದ ಬಗೆ, ಅವರಿಗೆ ದೇವರ ಅನುಗ್ರಹ ಆಗಿದ್ದು, ಏನೇನು ಉಪದೇಶ ಕೊಟ್ಟಿದ್ದು, ಇದು ಯಾರಿಗಾರು ಬೇರೆಯವ್ರಿಗೆ ಸಿಗ್ಲಿಕ್ಕೆ ಸಾಧ್ಯನ? ಅವರ ತಪಸ್ಸೇ ಅನ್ಯಾದೃಶ. ಅದನ್ನ ಬ್ರಹ್ಮದೇವರ ಅನುಗ್ರಹ, ತತ್ ಸಮಾನರಾದ ವಾಯುದೇವರ ಅನುಗ್ರಹ ಬಹಳ ಮುಖ್ಯ ಅಂತ. ಇಷ್ಟಾಗಿ ಒಟ್ಟು ತಾತ್ಪರ್ಯ ಏನಂದ್ರೆ, ಇಲ್ಲೊಂದು ಪ್ರಶ್ನೆ ಬರುತ್ತೆ. ಇಲ್ಲೇನು ಹೇಳ್ದ ಭಗವಂತ, ನೋಡೋ ಬ್ರಹ್ಮದೇವ, ನೀನನ್ನು ನೋಡಿದ್ ಹೇಗ್ ನೋಡ್ದೆ? ಪಂಚಭೂತಗಳು ಮತ್ತೆ ಸತ್ವಗುಣ, ರಜೋಗುಣ, ತಮೋಗುಣ, ಮನಸ್ಸು, ಬುದ್ಧಿ ಇದೆಲ್ಲ ನನ್ನಲ್ಲಿದೆ ಅಂತ ನೀನ್ ನೋಡ್ದಿ ಅಂತ ಅಂದ್ರೆ ಭಗವಂತ ಅಂದಿದ್ದಾನೆ. ಅದೇ ತಪ್ಪಲ್ವಾ ಅಂತ. ಯಾಕೆಂದ್ರೆ ಭಗವಂತನಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ ಇರುತ್ತಾ? ಇದು ತುಂಬಾ ತಪ್ಪು. ಅಷ್ಟೇ ಅಲ್ಲ, ಪಂಚಭೂತಗಳ ಸಂಬಂಧ ದೇವರಿಗಿದೆಯಾ? ಮನಸ್ಸು, ಬುದ್ಧಿ ಅಂತಿದೆಯಾ ದೇವರಿಗೆ? ಅಂದ್ರೆ ನಮಗಿರುವಂತ ಮನಸ್ಸು, ನಮಗಿರುವಂತ ಬುದ್ಧಿ ಅಂತ ಅರ್ಥ. ಬುದ್ಧಿನೇ ಇಲ್ಲ ಮನಸ್ಸಿಲ್ಲ ಅಂತ ಅರ್ಥ. ದೇವರಿಗೂ ಮನಸ್ಸಿದೆ, ಬುದ್ಧಿನೂ ಇದೆ, ನಮ್ ತರ ಇಲ್ವಲ್ಲ. ಹಾಗಾದ್ರೆ ಇದೆಲ್ಲ ಇದೆ ಅಂತ ಬ್ರಹ್ಮದೇವರು ನೋಡಿದ್ರು ಅಂತ ದೇವರೇ ಹೇಳ್ತಾ ಇದ್ದಾನೆ. ಮತ್ ದೇವರೇ ಒಪ್ಕೊಂಡಾಗ್ತಾನೆ, ಹೌದು ನನ್ನಲ್ಲಿ ತಮೋಗುಣ ಇದೆ, ನನ್ನಲ್ಲಿ ರಜೋಗುಣ ಇದೆ ಅಂತ ಒಪ್ಕೊಂಡಾಗೈತಲ್ಲ. ಅಂದ್ರೆ ಅದ್ ಹಾಗರ್ಥ ಅಲ್ಲ. ಬ್ರಹ್ಮದೇವರು ದೇವರಲ್ಲಿ ಹೇಗ್ ಕಂಡ್ರು ಅಂದ್ರೆ ಅದನ್ನೆಲ್ಲ ಎಲ್ಲ ಇವನಲ್ಲಿ ಇದೆ ಅಂದ್ರೆ ಎಲ್ಲ ಇವನ್ ಕೈಯಲ್ಲೇ ಇದೆಯಲ್ಲಪ್ಪ ಅಂತ, ಎಲ್ಲ ಇವನ್ ಅಧೀನ. ಒಬ್ಬರಿಗೆ ಸತ್ವಗುಣ ಅಭಿವೃದ್ಧಿ ಆಗ್ಬೇಕಾ ದೇವ್ರ ಕೈಲಿದೆ, ಇನ್ನೊಬ್ಬನಿಗೆ ರಜೋಗುಣ ಅಭಿವೃದ್ಧಿ ಆಗ್ಬೇಕಾ ದೇವ್ರ ಕೈಲಿದೆ, ತಮೋಗುಣ ಎಲ್ಲ ದೇವ್ರ ಕೈಲಿ ಇದೆಯಲ್ಲ. ಪಂಚಭೂತ ಅವನ ಕೈಲಿ, ಮನಸ್ಸು, ಬುದ್ಧಿ ಎಲ್ಲ ಅವನ ಕೈಲಿ. ಯಾಕೆಂದ್ರೆ ನಾವ್ ಒಂದ್ಸರಿ ಯೋಚನೆ ಮಾಡಿದ್ರೆ ನಮ್ಗೆ ಅರ್ಥ ಆಗತ್ತೆ, ನಾವು ಸ್ವತಂತ್ರ ಅಲ್ಲ. ನಾವ್ ಏನ್ ಅನ್ಕೊಳ್ತೀವಿ ಅದ್ ಮಾಡ್ಲಿಕ್ಕೆ ಆಗಲ್ಲ ನಮ್ ಕೈಲಿ. ಯಾಕೆ? ದೇವರ ವಶರಾಗಿರ್ತೀವಿ ನಾವು. ದೇವರಲ್ಲಿ ಮನಸ್ಸು ಕೊಟ್ನ, ದೇವರಲ್ಲಿ ನಮಗ್ ಶಕ್ತಿ ಕೊಟ್ನ ನಡೆಯುತ್ತೆ, ಇಲ್ಲಾಂದ್ರೆ ಆಗಲ್ಲ. ಹಾಗಾದ್ರೆ ಈ ಎಲ್ಲ ನಿಟ್ಟಿನಲ್ಲಿ ಗಮನಿಸಿದಾಗ ಭಗವಂತನ ಬಗ್ಗೆ ಬ್ರಹ್ಮದೇವರು ಎಲ್ಲ ನಿನ್ನ ವಶ ಅಂತ ತಿಳ್ಕೊಂಡಿದ್ರು. ಅದನ್ನ ಭಗವಂತ ತಾನೇ ಹೇಳ್ದ, ಎಲ್ಲದಕ್ಕೂ ನಾನ್ ನಿಯಾಮಕ ಅಂತ ಏನ್ ತಿಳಿದಿದ್ಯಾ ಇದು ಒಳ್ಳೇದು. ಎಲ್ಲ ನಾನಲ್ಲ, ಎಲ್ಲವನ್ನ ನನ್ನ ಹತೋಟಿಲಿ ಇಟ್ಕೊಂಡಿದೀನಿ ಅಂತ ನೀ ತಿಳಿದಿದೆಯಲ್ಲ ಅದು ಉತ್ತಮ ಅಂತ. ಇದ್ರ ಬಗ್ಗೆ ಒಂದು ಶ್ಲೋಕವನ್ನು ಕೂಡ ಹೇಳ್ತಾರೆ, ಈಗ ಕೊಟ್ಟಿದ್ದಾರೆ. ಭೂತೇಂದ್ರಿಯ ಮನೋಬುದ್ಧಿ ತ್ರಿಗುಣಾದಿಷು ಸರ್ವಶಃ ಯುಕ್ತಂ ನಿಯಾಮಕತೆಯ ಪಶ್ಯನ್ ಜಾನಾತಿ ಕೇಶವಂ. ಯಾರು ನಿಜವಾಗಿ ದೇವ್ರ ಬಗ್ಗೆ ತಿಳ್ಕೊಳ್ತಾರೆ ಅಂದ್ರೆ, ಯಾರು ಪಂಚಭೂತಗಳು, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಸತ್ವಗುಣ, ರಜೋಗುಣ, ತಮೋಗುಣ ಈ ತರ ಎಲ್ಲಾ ವಸ್ತುಗಳಲ್ಲಿ ದೇವರನ್ನ ನಿಯಾಮಕ, ಅಂತರ್ಯಾಮಿಯಾಗಿದ್ದಾನೆ, ಒಳಗಡೆ ಇದ್ದು ಎಲ್ಲವನ್ನೂ ತಾನೇ ನಿಯಂತ್ರಣ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ತಾರೋ ಅವನಿಗೆ ದೇವರ ದರ್ಶನ ಆಗತ್ತೆ, ಮಿಕ್ಕಿದವ್ರಿಗೆ ಆಗಲ್ಲ. ಎಲ್ಲಾ ದೇವ್ರು ಅಂತ ತಿಳ್ಕೊಂಡ್ರೆ ಅವನಿಗಾಗಲ್ಲ. ಎಲ್ಲಾ ದೇವರಲ್ಲ, ಎಲ್ಲದರಲ್ಲಿ ದೇವರು ಇರ್ತಾನೆ, ದೇವರ ವಶವಾಗಿದೆ ಎಲ್ಲ ವಸ್ತು ಅಂತ ತಿಳಿಬೇಕು ಅಂತ. ಈ ರೀತಿ ಈ ಭಾಗವತದ ಅರ್ಥ ಅಂತ ಹೇಳಿ ಇಲ್ಲಿ ವ್ಯಾಖ್ಯಾನದಲ್ಲೆಲ್ಲ ಬಿಡಿಸಿದ್ದಾರೆ. ಇನ್ನು ಒಂದೆರಡು ವಿಷಯ ಇದೆ ಈ ಶ್ಲೋಕದ ಬಗ್ಗೆ. ಇದಾಗಿ ಇನ್ನು ಮುಂದೆ ಹಲವು ವಿಷಯಗಳನ್ನ ಹೇಳ್ತಾ ಹೋಗ್ತಾರೆ, ಒಳ್ಳೊಳ್ಳೆ ವಿಷಯಗಳು. ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ವಾಮಿ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಶ್ರೀಮನ್ಮೂಲ ಗೋಪಾಲಕೃಷ್ಣ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣ. ಧನ್ಯವಾದ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ.